राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्मा तस्मै श्री गुरुवे नमः। गुरु साक्षात् परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಾಯ ಜಾಯ ರಘುವೀರ ಸಮರ್ಥ पार्वती पदेश्वर रमादेव। राम कृष्ण हरे 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 राम हरे। बोला पुंडरी हरी श्री ज्ञानदेव राजाधिराज। आता स्तव हा परमार्थ जो साधकांच्या निजस्वार्थ ना तरी समर्थामध्ये समर्थ योग हा परमार्थ जन्माचे सार्थक परमार्थ संसारी तारक परमार्थ दहा कवी परलोक धार्मिकासी आहे तरी परमसुगम परिजनासी झाला दुर्गम काजयांचे चुकले वर्म सत्समागमाकडे ठोब्बार कुमाई ठोब्बार कुमाई ठोब्बार कुमाई। बोला पुंडली कवरदारी श्री ज्ञानदेव राजाधिराज। ಪ್ರಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಸಪ್ತಾಹದ ಅಧಿಪತಿಗಳಾಗಿರುವಂತಹ ಜಗತ್ತಿಗೆ ಜಗದ್ಗುರು ಅನಿಸಿಕೊಂಡಿರುವಂತಹ ಪರಮಾರ್ಥದ ಒಂದು ಮಂದಿರಕ್ಕೆ ಕಳಸವಾಗಿರುವಂತಹ ಸಂತ ಶ್ರೇಷ್ಠ ತುಕಾರಾಮ್ ಮಹಾರಾಜರ 376ನೇ ಇದು ತುಕಾರಾಮ್ ಬೀಜ. 1608 ಹುಟ್ಟುತ್ತಾರೆ, 1650 ಅವತಾರ ಕಾರ್ಯ ಮುಗಿಸ್ತಾರೆ. ಅದ್ರ ಮೇಲಿಂದ ಲೆಕ್ಕ ಹಾಕ್ರಿ, ಕೇವಲ 52 ವರ್ಷ ತಮ್ಮ ಅವತಾರ ಕಾರ್ಯದೊಳಗೆ 5,01,34,000 ಅಭಂಗಗಳನ್ನು ರಚಿಸಿ ಹೋಗ್ತಾರೆ. ಕಾಯವಾಣು ಆತ ನ ಪೂರೆ ಹೇ ವಾಣಿ ಮಸ್ತಕ ಚರಣಿ ಠೇವಿತಸೆ. ಇಂಥ ಸಂತರು ಮಾಡಿದಂಥ ಉಪಕಾರವನ್ನು ಈ ಒಂದು ವಾಣಿಯಿಂದ ಕೇವಲ 10 ನಿಮಿಷನ್ಯಾಗ 20 ನಿಮಿಷನ್ಯಾಗ ಏನು ವರ್ಣ ಮಾಡೋದು, ಜನ್ಮಗಳು ಸಾಲುಗಳಂತ.
ಜನ್ಮಗಳು ಸಾಲುವುದಿಲ್ಲ. ಒಂದೊಂದೇ ಅಭಂಗವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಇನ್ನೂ ಆಗಿಲ್ಲ. ಭಾವಸಾಹೇಬ್ ಮಹಾರಾಜರು 1910ನೇ ಇಸ್ವಿಯೊಳಗೆ ಸಾಂಪ್ರದಾಯದ ನಿಯಮಾವಳಿ ಒಂದು ಭಜನೆ ಪದ್ಧತಿ ತಯಾರು ಮಾಡೋ ಹೊತ್ನ್ಯಾಗ ಮುಖ್ಯವಾಗಿ ನಮ್ಮ ಸಾಂಪ್ರದಾಯಿಕ 12 ಅಭಂಗಗಳನ್ನು 12 ಅಭಂಗ ಅಂತೇಳಿ ಇಟ್ಟರು. ಅದಕ್ಕಿಂತ ಮೊದಲು ಗುರುಲಿಂಗ ಜಂಗಮ್ಮ ಮಹಾರಾಜರು 12 ಅಭಂಗ ಅಂದು ಭಜನೆ ಮುಗಿಸ್ತಿದ್ರು. ಮುಂದೆ ಕೆಲವೊಂದು ಭಜನೆ ಪದ್ಧತಿಗಳನ್ನು 1910ರೊಳಗೆ ನಮ್ಮ ಸಾಂಪ್ರದಾಯಿಕವಾಗಿ ಮಾಡಿದರು. ಇರಲಿ, ಈ 12 ಅಭಂಗರ ನಾವು ಎಷ್ಟು ದಿವಸದಿಂದ ಅಲ್ಲಿ ಕಲ್ತೇವು ವಿಚಾರ ಮಾಡಿದರೆ ತಾಯಿಗಳ ನೀವು ಅಂತಿರಬೇಕು, ನಾವು ಅಂತಿರಬೇಕು. ಇಷ್ಟೆಲ್ಲ 12 ಅಭಂಗಗಳು ಹೆಂಗವಂದ್ರೆ ಒಬ್ಬ ಬದ್ದಿದ್ದಾವ ಸಿದ್ಧತ್ವಕ್ಕೆ ಹೋಗುವಂಥ ಮುಟ್ಟುವಂಥ ಲಕ್ಷಣಗಳನ್ನು ಎಲ್ಲ ನಮಗೆ ತಿಳಿಸ್ಕೊಡ್ತಾವೆ. ಅಂಥದ್ರೊಳಗೆ ಮೊದಲನೇ ಅಭಂಗವನ್ನು ಮಾನ್ಯ ರೂಪಾಂಗದ ಪಂಡಿತರ ಸಮಾಧಿ ಒಳಗೆ 12 ಅಭಂಗದೊಳಗೆ ಮೊದಲೇ ಅಭಂಗದ ಮೇಲೆ ಕೀರ್ತನ ಮಾಡಿದೆ. ಇವು ನಾ ವಿಚಾರ ಇಟ್ಟುಕೊಂಡು ಬಂದಿದ್ದೆ ಎರಡನೇ ಅಭಂಗದ ಮೇಲೆ ಕೀರ್ತನ ಮಾಡಬೇಕಂತ. ಕೇಳಬೇಕನ್ನೋ ಇಚ್ಛಾ ಇರೋ ತನಕ ಹೇಳಬೇಕಂತ. ಇಚ್ಛಾನೇ ಇರಲಿಲ್ಲ ಅಂದರೆ ಹೇಳೇನು ಮಾಡೋದು? ಆದರೂ ಒಂದು ಲಕ್ಷದಾಗಿ ಇಟ್ಕೋಬೇಕು ನಾವು. ಐಕಿಲೆ ಆವಿನ ಕಳಲೆ ಶಿಕಿಲೆ ಆವಿನ ಶಹಾಣ್ಪಣ ಜಾಲೆ ಹೇ ನಾಹಿ ಐಕಿಲೆ ದೇಕಿಲೆ ಭೂಮಂಡಳಿ ಅಂತ ಸಮರ್ಥರಂತಾರೆ ದಾಸೋದ್ಯವಾಗಿ. ಕೇಳಲಾರ್ದ ತಿಳಿತನ್ನೋದು, ಕಲೀಲಾರ್ದ ಶಾಣೆ ಆದಿ ಅನ್ನೋ ಒಂದು ಅಂಥದ್ದು. ನಾವು ಒಟ್ಟ ಕೇಳಿಲ್ಲ ರೀ, ಹುಟ್ಟ ಹಿಡ್ದ ಕೇಳಿಲ್ಲ, ನನಗೆಲ್ಲ ತಿಳಿದದ ಅನ್ನೋದು. ನಾ ಸಾಲಿಗೆ ಹೋಗಿಲ್ಲ, ನಾ ರಗಡಿ ಏನಪ್ಪ ಜಗತ್ತಿನೊಳಗೆ ಎಂತೆಂಥ ಶಾಣ್ಯಾರನ್ನ ಹಿಂದೆ ಹಾಕ್ತೀನಿ ಅಂತ ಅನ್ನೋದು ಎಷ್ಟು ಅಪಹಾಸ್ಯ ಅನ್ನಿಸ್ತದಲ್ಲ. ಹಂಗೆ ಪರಮಾರ್ಥದೊಳಗೆ ನಾವು ಕೇಳೋದಕ್ಕೆ ಕೊರತೆ ಮಾಡ್ಕೊಂಡೇವಂದ್ರೆ ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡ್ಬಿಡಿ. ಠೊಬ್ಬಾರ ಕುಮಾಯಿ ಓ ಶ್ರವಣ ಭಕುತಿಯು ಬೇಕು ಮೊದಲು ಚೆನ್ನಾಗಿ, ಶ್ರವಣವಾಗುವವರೆಗೆ ನಾದ ತಾನಾಗಿ, ಭವ ಸಮುದ್ರವನ್ನು ದಾಟುವೆಡೆ ಸುಖವಾಗಿ, ಶ್ರವಣವೇ ಮುಖ್ಯ ಸಾಧನವು ನಿಜವಾಗಿ, ಶ್ರವಣವೇ ಮುಖ್ಯ ಸಾಧನವು ನಿಜವಾಗಿ. ಕಾಕಣ್ಕಿ ರಾಮಾಚಾರ್ಯ ಅಂತಾರೆ, ಮೊದಲು ಚಂದಗೆ ಕೇಳಬೇಕನ್ನುವಂಥದ್ದು ಇಚ್ಛಾ ಇಟ್ಕೊಂಡಿಲ್ಲ ಬಾ. ಚಂದೇ ಕೇಳು, ಸ್ವಲ್ಪ ಕೇಳು, ಪವರ್ಫುಲ್ ಫುಡ್ ತಿನ್ನಂತಾರೆ. ಏನು ಇಷ್ಟು ಈ ರೀತಿ ಏನಂತಾರಲ್ಲ ಅದನ್ನೆಲ್ಲ ಹೊಡ್ಕೊತ ಕೂಡೋದಕ್ಕಿಂತ ಅಗ್ರಿ ಸ್ಟ್ರಾಂಗ್ ಇರಬೇಕು, ವಿಟಮಿನ್ಸ್ ಇರಬೇಕು ಅದ್ರಾಗೆಲ್ಲ. ಅಂಥದ್ದು ಸ್ವಲ್ಪ ತಿನ್ನು ಶಕ್ತಿವಾನ್ ಆಗ್ತೀವಿ. ಹಂಗೆ ಮಹಾತ್ಮರು ಹೇಳಿದಂಥ ಮಾತನ್ನು ಮಾತ್ರ ಕೇಳಬೇಕಂತ ನಿರ್ಣಯ ಮಾಡ್ಕೋ. ಹೇಳೋರು ನಿರ್ಣಯ ಮಾಡ್ಕೋಬೇಕು, ಕೇವಲ ಮಹಾತ್ಮರು ಹೇಳಿದಂತಹ ವಚನಗಳನ್ನೇ ಬಿಡಿಸಬೇಕು ಅನ್ನುವಂಥದ್ದು ಅವರು ನಿರ್ಣಯ ಮಾಡ್ಕೋ. ಹೇಳೋಗೂ ಒಂದು ಪಾತ್ರತೆ ಅದ, ಕೇಳೋರಿಗೂ ಒಂದು ಪಾತ್ರತೆ. ಸಮರ್ಥರಂತಾರ ಪರಿಪರತ್ರಯ ಸಾಧನೆ ವಿನ ಮನೂನಯತೆ ಶ್ರವಣ ಅಂತಾರ. ನಿನ್ನಂತಲ್ಲಿ 4 ಹೊತ್ತು ಭಜನಿಲ್ಲ, ಧ್ಯಾನ ಇಲ್ಲ, ನಿನ್ನ ಹೃದಯ ಸ್ವಚ್ಛ ಮಾಡಿಕೊಂಡಿಲ್ಲ, ಮನಸ್ಸು ಸ್ವಚ್ಛ ಇಲ್ಲ, ಒಳ್ಳೆಯವ್ರ ಜೋಡಿ ಅಡ್ಡಾಡೋದು ಗೊತ್ತಿಲ್ಲ, ಸದಾ ಮತ್ತೊಬ್ಬರು ದೋಷ ಹುಡುಕುವಂಥ ದೋಷಗಳನ್ನು ಇಟ್ಟುಕೊಂಡು ನೀ ಕೇಳಿ ಕೂತರ್ರೆ ಏನು ತಿಳಿತದೆ ನಿನಗೆ ಅಂತಾರೆ. ತಿಳಿದಿಲ್ಲ ಅದು. ಮಹಾತ್ಮರ ವಾಣಿ ತಿಳಿಬೇಕಾದರೂ ಸಹಿತ ಹೃದಯ ಸ್ವಚ್ಛ ಬೇಕು, ಪುಣ್ಯ ಸುಕೃತ ಬೇಕು, ಅಂಥವ್ರಿಗೆ ತಿಳಿತದೆ. ಏನು ಪರಿಪರತ್ರ ಸಾಧನೆ ವಿನ ಮನೂನಯತೆ ಶ್ರವಣ ಜೇತೆ ನಾಹಿ ಆತ್ಮಜ್ಞಾನ ತಯಾ ನಾವು ಕರ್ಮಣ. ಇನ್ನು ಹೇಳುವವರು ಆತ್ಮಜ್ಞಾನದ ವಿಚಾರ ಹೇಳಲಾರ್ದ ಕಾಗಿ ಗುಬ್ಬಿ ಕತ್ತಿ ಹೇಳ್ಕೊಂಡು ಬರೇ ಹಿಂಗೆ ಹೋಗಿಬಿಟ್ರು ಅಂದ್ರೆ ಅದನ್ನು ಕೇಳೋದು ಒಂದು ಕರ್ಮ ಅಂತ ತಿಳ್ಕೊರಿ ಅಂತಾರೆ. ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ. ಓ ಅದಕ್ಕೆ ಎಷ್ಟು ಮಂದಿ ಪಾರಾಗ್ತಾರಪ್ಪ. ಇಲ್ಲೇ ನಾವು ಜನವಾಡದೊಳಗೆ ನಾನು ನೋಡ್ಲಿಕ್ಕಾಗಿ ಎಷ್ಟನೇ ವರ್ಷದ ಸಪ್ತಪ್ಪ ಇದು? 68ನೇ ವರ್ಷದ ಸಪ್ತ. 68 ವರ್ಷದ ಹಿಂದೆ ಸಮರ್ಥರು ಹಸ್ಬಿ ಹೆಗಲಿಗೆ ಹಾಕ್ಕೊಂಡು ಬಿಸಿಲಾಗಿ ನಡ್ಕೋತ ಬಂದು ಪ್ರಾರಂಭ ಮಾಡಿದಂಥ ಸಪ್ತಾಹ ಇದು. ಹೌದಲ್ಲ?
ಮತ್ತು ಅವರು ಹಸ್ವಿ ಹೆಗಲಿಗೆ ಹಾಕ್ಕೊಂಡು ಇದು ಹೊಸ ಊರ, ಅದು ಕನಿಷ್ಠ ಅಂದರೂ 6-7 ಕಿಲೋಮೀಟ್ರ್ ಬಿಸಿಲಾಗ ಬಂದು ಇಂಥ ಈ ಒಂದು ಸಪ್ತಾಹ ಪ್ರಾರಂಭ ಮಾಡಿದರು. ಅಂದರೆ ಯಾವ ಉದ್ದೇಶಕ್ಕೆ ಅಂದ್ರೆ ಉದ್ಧಾರ ಆಗಲಿ ಇವರು ಅಂತ. ನಾವು ಉದ್ಧಾರ ಆಗೋದು ಬಿಟ್ಟು ಉದ್ಧಾರ ಆಗ್ಲಿಕ್ಕತ್ತೀವಿ. ನಮ್ಮಲ್ಲಿ ಒಂದು ತಳಮಳ ಬೇಕು. ಸದಾ ನಾವು ಪರಮಾರ್ಥವಾದಿಗಳಾಗಬೇಕು. ಯಾವಾಗಲೂ ಪರಮಾರ್ಥದೊಳಗೆ ನಾವು ಇರಬೇಕು. ಪರಮಾರ್ಥ ಅಂದರೆ ಏನ್ರಿ ಅಂತೇಳಿ ನೀವು ಕೇಳ್ಬೋದು. ನಾವು ನೀವು ಪರಮಾರ್ಥ ಅಂತ ಹೇಳಲಿಕ್ಕೆ ಅಷ್ಟೇ ಅದ. ಪವಿತ್ರವಾದ ಜ್ಞಾನದ ಸಂಗ್ರಹ ಮಾಡ್ಕೋಬೇಕನ್ನುವಂಥ ಭಾವದ ನಮಗೆ. ಶುದ್ಧ ಜ್ಞಾನ ಅಂದರೆ ಯಾವುದು? ಜ್ಞಾನ म्हणजे ಆತ್ಮಜ್ಞಾನ. ಸಮರ್ಥರಂತಾರ ಜ್ಞಾನ म्हणजे ಆತ್ಮಜ್ಞಾನ. ಪಹಾವೇ ಆಪಣಾಸಿ ಆಪಣ ಯಾನಾವಜ್ಞಾನ ಅಂತಾರೆ. ಜ್ಞಾನ ಅಂದರೆ ಏನು? 4 ಬುಕ್ಗಳು ಓದಿದ ಮಾತ್ರಕ್ಕೆ, 4 ಸಂಸ್ಕೃತ ಶ್ಲೋಕಗಳು ಬಳಸಿದ ಮಾತ್ರಕ್ಕೆ, 4 ಮರಾಠಿ ಹಿಂದಿ ಏನೇನೋ ಬಳಸಿ ನಾವು ಚಂದ ಮಾಡಿ ಹೇಳಿದ ಮಾತ್ರಕ್ಕೆ ಜ್ಞಾನ ಅಲ್ಲ. ಜ್ಞಾನ म्हणजे ಆತ್ಮಜ್ಞಾನ. ಆ ಸದ್ಗುರುವಿನ ಒಂದು ಅಸ್ತಿತ್ವ ಎಲ್ಲೆಲ್ಲದ ಅನ್ನುವಂಥ ಅನುಭವ ಪಡ್ಕುವಂಥದ್ದು ಜ್ಞಾನ ಅಂತಾರೆ ಅವರು. ಮತ್ತು ಎಲ್ಲ ಕಡೆ ಅದು ತುಂಬೇದಂದಾಗ ನಿನಗೆ ಈ ಒಂದು ನಿನ್ನ ಮನಸ್ಸು ಯಾಕೆ ಹೊಲಸಾಗ್ಲಿಕ್ಕತ್ತದ, ಯಾಕೆ ಅಶುದ್ಧ ಆಗ್ಲಿಕ್ಕತ್ತದ? ಒಬ್ಬರನ್ನ ಅತಿ ಪ್ರೇಮ ಮಾಡ್ತಿ, ಒಬ್ಬರನ್ನ ತಲೆ ಮೇಲೆ ಕೂಡಿಸ್ತಿ, ಒಬ್ಬರನ್ನ ತುಳಿಬೇಕಂತ ಪ್ರಯತ್ನ ಮಾಡ್ತಿ. ಇದು ಯಾಕಾಗ್ಲಿಕ್ಕತ್ತದ? ಇದು ಎಲ್ಲಿ ತನಕ ಆಗ್ತದಲ್ಲ ಅಲ್ಲಿ ತನಕ ಸದ್ಗುರುನಾಥ ಒಲಿಲಿಕ್ಕೆ ಎಂದೂ ಸಾಧ್ಯ ಇಲ್ಲ ಅಂತ ತಿಳ್ಕೊರಿ. ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ ಹೋ ಅಂತ ಮಹಾತ್ಮರ ಮನೆ ತನಕ ಬಂದು ನಮಗೆ ಈ ಒಂದು ಪರಮಾರ್ಥ ಪರಮ ಪವಿತ್ರವಾದ ಜ್ಞಾನವನ್ನು ನಾನು ನಿಮ್ಮೆಲ್ಲರಂತಲ್ಲಿ ಇದ್ದನು. ಹೆಣ್ಮಕ್ಕಳಂತಲ್ಲಿ ಇದ್ದೀನಿ, ಗಂಡಸರಂತಲ್ಲಿದ್ದಾನೆ, ಚರಾಚರದೊಳಗೆ ನಾ ಇದ್ದೀನಿ. ಇದನ್ನು ತಿಳ್ಕೊರಿ. ನಾನು ಈ ಎದುರಿಗೆ ಎಷ್ಟು ಪ್ರೇಮ ಮಾಡ್ತೀರಿ, ಈ ಫೋಟೋದ ಮುಂದೆ ಎಷ್ಟು ಪ್ರೇಮ ಮಾಡ್ತೀರಿ, ಅಷ್ಟು ಎಲ್ಲರನ್ನೂ ಪ್ರೇಮ ಮಾಡಿರಿ. ಆವಾಗ ನನಗೆ ಸಂತೋಷ ಆಗ್ತದೆ. ನನಗೆ ಸಂತೋಷ ಆದರೆ ಮಾತ್ರ ನೀವು ಉದ್ಧಾರ ಆಗ್ತೀವಿ. ಅದಕ್ಕೆ ಅವ್ರಂದರು, ನೀವು ಯಾವಾಗಲೂ ನಾ ಹೆಂಗೆ ಹೇಳ್ಕೊಟ್ಟಿನ ಹಂಗೆ ನಡೀರಿ. ಅದಕ್ಕೆ ತುಕಾರಾಮ್ ಮಹಾರಾಜರು 12 ಅಭಂಗನಾಗ 2ನೇ ಅಭಂಗ ಏನಂತಾರೆ? ಆಹರ್ನಿಸಿ ಸದಾ ಪರಮಾರ್ಥ ಕರವ, ಆಹರ್ನಿಸಿ ಸದಾ ಪರಮಾರ್ಥ ಕರವ, ಪಾಯನ ಠೇವಾವಾ ಅಡಮಾರ್ಗಿ, ಪಾಯನ ಠೇವಾವಾ ಅಡಮಾರ್ಗಿ, ಆಹರ್ನಿಸಿ ಸದಾ अडामार्गी कोणी जन देशातील, अडामार्गी कोणी जन देशातील, त्यातून काढीला तोची ज्ञानी, त्यातून काढीला तोची ज्ञानी, सदा परमार्थ ಶರಣ गेली याने काय होते फळ. ಅಂತ ಮಹಾತ್ಮರಿಗೆ ಶರಣ ಹೋಗೋದ್ರಿಂದ ಏನು ಫಲ ಆಗ್ತದೆ ಅಂತಂದ್ರೆ, ತುಕಾಮಣೆ ಕುಳ ಉದ್ಧರಿಲಿ. ತುಕಾರಾಮ್ ಮಹಾರಾಜರಂತಾರ, ನಿಮ್ಮ ಕುಲಕೋಟಿ ಉದ್ಧಾರ ಆಗ್ತಾವ, ನೀವು ಒಬ್ಬರು ಉದ್ಧಾರ ಆಗೋದಲ್ಲ, ಕುಲಕೋಟಿಗಳು ಉದ್ಧಾರ ಆಗ್ತಾವ. ಶರಣ गेली याने काय होते फळ. ಹಾಕ
ಸದಾ ಪರಮತ ಕರವ ಆಲಿಸಿ ಸದಾ ಪರಮತ ಕರವ ಆಲಿಸಿ ಸದಾ ಒಬ್ಬಾರ ಕುಮಾಯೇ ಒಬ್ಬಾರ ಕುಮಾಯೇ ಒಬ್ಬಾರ ಕುಮಾಯಿ ಓ ಕೊಬ್ಬರಾಯರಿ ಎರಡನೇ ಅಭಂಗನಾಗ ಹೇಳಿಕತ್ತಾರ ಅಹರ್ನಿಸಿ ಸದಾ ಪರಮಾರ್ಥಕರವ ಯಾವಾಗಲೂ ಪರಮಾರ್ಥ ಮಾಡ್ರಪ್ಪ ನೀವು. ಈಗ ನಮ್ಗೆ ಹೆಂಗದ ಮುಂಜಾನೆ ಕಾಕರಾರ್ತಿಯೊಮ್ಮೆ, ಆಮೇಲೆ ಮುಂಜಾನೆ ಭಜನೆ, ಮಧ್ಯಾಹ್ನ ಭಜನೆ, ರಾತ್ರಿ ಭಜನೆ ಇವೆಲ್ಲನೂ ಲೆಕ್ಕ ಹಾಕಿ ತೆಗೆದ್ರೆ ಭಾಳ ಆದರೆ 2 ತಾಸನಾಗ ಬರೇ 8 ನಿಮಿಷನಾಗ ರಾತ್ರಿ ಭಜನೆ ಮುಗಿಸೋರು ನೋಡಿನಿ ನಾನು. ಮತ್ತು ಅವ್ರಿಗಂತೂ ಎಷ್ಟು ಹತ್ತದ ಗೊತ್ತಿಲ್ಲ. 24 ತಾಸಿನೊಳಗೆ 2 ತಾಸು ಸಮರ್ಥರ ಒಂದು ಸೇವೆಗಾಗಿ ನಾವು ಕಳೆದೇವು ಅಂದರೆ ಏನೂ ಆಗೋದು ಅಂತಾರೆ ಸಮರ್ಥರ ಅಂತಾರೆ. ಉಳಿಕಿದ 22 ತಾಸು ಏನು ಕಮಾಯಿ ಮಾಡಿದಿ ಅಂತ. ಹಂಗಾರೆ ಅಹರ್ನಿಶಿ ಮಾಡಂತಲ್ಲ ಹೆಂಗೆ ಮಾಡಿದ್ರಿ ಅಂದ್ರೆ ಯಾವಾಗಲೂ ಸಮರ್ಥರು ಕೊಟ್ಟಂಥ ನಾಮಸ್ಮರಣೆ ಚಿಂತನದೊಳಗಿಲ್ಲ. ನಾಮಸ್ಮರಣೆ ಚಿಂತನೆ ಹೆಂಗೆ ರೀ ಕೂತು ಮಾಡಂದಾರ ಎಲ್ಲ ಕಡೆ ಹೆಂಗೆ ಮಾಡ್ಲಿಕ್ಕೆ ಬರ್ತದ್ರಿ ಅಂತಂದ್ರೆ ಅಖಂಡ ನಾಮಾತೆ ಸ್ಮರಣ ಮಂಜೆ ಅಖಂಡ ದೇವಾತೆ ಚಿಂತನ. ಯಾವಾಗಲೂ ಸದ್ಗುರುನಾಥನ ಚಿಂತನದೊಳಗೆ ನೀವಿದ್ರಿ ಅಂದ್ರೆ ನೀವು ಯಾವಾಗಲೂ ನಾಮಸ್ಮರಣೆ ಮಾಡಿದ ಪಾಯನ ಟೇವಾವಾಡ ಮಾರ್ಗೆ ಪರಮಾರ್ಥ ಮಾಡೋದು ಮತ್ತು ಒಳಗಿಂದೆಲ್ಲ ಏನೇನು ಒಟ್ಟು ಹೊಲಸೆ ತೆಗಿಲಿಲ್ಲ ಅಂತ ತಿಳ್ಕೊರಿ ನೀವು. ಹೊಲಸು ತೆಗಿಲಾರ್ದಂತಹ ಒಂದು ಹರಿವಿ ಒಳಗೆ ಶುದ್ಧ ನೀರು ಹಾಕಿದ್ರೆ ಏನಾಗ್ತದೆ? ಒಂದು ಹರಿವಿದ ಮನ್ಯಾಗ ಎಂದೂ ತೊಳೆದೇ ಇಲ್ಲ ಅದನ್ನು. ನಿಮ್ಮ ವಂಶಜರಿಂದ ಬಂದದ ಇಟ್ರಿ ನೀರು ಹಾಕಿದ್ರಿ ಹೊಲಸೆಲ್ಲ ತುಂಬ್ಯದ ಒಳಗೇನದ ಅನ್ನೋದು ನೋಡ್ಲಿಕ್ಕೂ ಹೋಗಲಿಲ್ಲ. ಶುದ್ಧ ನೀರು ಹಾಕಿದ್ರೆ ಅಗದಿ ಏನು ಈಗಿನ ಫಿಲ್ಟರ್ ನೀರು ಖರೆ ಆ ನೀರು ಕುಡಿಲಿಕ್ಕೆ ಬರ್ತದನು. ಹಂಗೆ ನೀವು ಎಷ್ಟು ಕಾಲ ಭಜನೆ ಮಾಡಿರಿ, ಎಷ್ಟು ಸತ್ಸಂಗ ಮಾಡಿರಿ, ಎಷ್ಟು ಸಪ್ತಾಹಗಳಿಗೆ ಹೋಗ್ರಿ, ನಿಮ್ಮಂತಲ್ಲೇ ಹೃದಯದ ಹೊಲಸು ಹೋಗಲಿಲ್ಲ ಅಂತಂದ್ರೆ ನಮ್ಮ ಪರಮಾರ್ಥ ನಾವು ಮಾಡೋ ಪರಮಾರ್ಥದಿಂದ ಸಮಾಧಾನ ಸಿಗೋದಕ್ಕಿಂತ ಅಸಮಾಧಾನನೇ ಹೆಚ್ಚು ಸಿಗ್ತಾವೆ. ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ ಓ ಮೊದಲು ಗೋವಿಂದರಾಯ್ ಅಂತಿದ್ರು. ಈಗ ಮೊದಲ ಗೋಪಾಲರಾವ್ ಅಂತಿದ್ರು. ಈಗ ಗೋಪ್ಯ ಅಲ್ಲಿಕತ್ತಾರ. ಮೊದಲು ಹಂಗೆ ಅಂತಿದ್ರಿ, ಈಗ ಯಾಕೆ ಹಿಂಗಾಗ್ಯದ ಅಂದ್ರೆ ನೀವು ಒಳಗೆ ಹೊಕ್ಕ ನೋಡೇ ಇಲ್ಲ. ಒಳಗೆ ಹೊಲಸು ಇಟ್ಟಂಗೆ ಇಟ್ಕೊಂಡು ಮ್ಯಾಲೆ ಚಲೋ ಅರಿವಿ ಹಾಕ್ಕೊಂಡು. ಗಣಪತರಾವ್ ಮಹಾರಾಜರು ಒಂದು ಬುಕ್ಕ ಬರ್ದಾರ, ಅವ್ರ ಪ್ರವಚನದೇ ಒಂದು ಬುಕ್ ಮಾಡ್ಯಾರ. ಅದ್ರಾಗಂತಾರ ನಾವು ಮ್ಯಾಲೆ ಚಂದ ಮಾಲೆ ಸಂತೋಷ ಪಟ್ಕೊಳ್ಳಿಕ್ಕೆ ಚಲೋ ಅರಿವಿ ಹಾಕ್ಕೊಳಿಕತ್ತೇವೆ, ಚಲೋ ಬೂಟ್ ತೊಗೋತೇವೆ. ಏನು ಸಪ್ತಾಹಕ್ಕೊಂದು ಅರಿವಿ ಬೇರೆ, ಪ್ರತಿ ಸಪ್ತಾಹಕ್ಕೂ ಬೇರೆ. ಹೊಡೆದ ಮನೆ ಸರ್ ಇದ್ರು ನಮ್ಮ ಗುರುಬಂಧುಗಳು, ಅವರೆಲ್ಲರೂ ಗೆಳೆಯರು ಕೂಡಿಸಿ ಒಂದು ಬೆಟ್ ಹಾಕಿದ್ರಂತೆ. ಒಂದು ತಿಂಗಳ ತನಕ ಹಾಕ್ಕೊಂಡು ಸೂಟ್ ಹಾಕೋಬಾರ್ದು ಅಂತೇಳಿ ಒಮ್ಮೆ 31 ಸೂಟ್ ಹೊಲಿಸಿದ್ರಂತವ್ರು. ಹಂಗೆಲ್ಲ 26 ಸಪ್ತಾಹಕ್ಕೆ 26 ಬೇರೆ ಬೇರೆ ಡ್ರೆಸ್ ಹೋಗಲಿ, ಏನು ಉಪಯೋಗ ಇಲ್ಲ. ಮ್ಯಾಲೆ ಅಷ್ಟೇ ಚಂದ ಆಯ್ತು, ಒಳಗೇನಾಯ್ತು? ಯಾರ ಮೇಲ್ರೆ ಪ್ರೇಮ್ ಬರ್ಲಿಕ್ಕತ್ತದ? ನೀವು ಒಬ್ಬರು ಬಂದು ಕೂಡಲೇ ಒಬ್ಬರು ಬಂದು ಕೂಡಲೇ ಇವ್ಯಾಕೆ ಬಂದು ನಿಮಗೆ ಏನು ಇನ್ನೂ ಅದ್ರದ್ದು ಹೃದಯ ಸ್ವಚ್ಛ ಮಾಡ್ಕೋಬೇಕಂತ ನೋಡ್ರಿ. ಪರಮಾರ್ಥದೊಳಗೆ ಯಾರು ಪಾರಾಗ್ತಾರ ಅಂತಂದ್ರೆ ಯಾರನ್ನ ಉದ್ಧಾರ ಆಗೇಬೇಕಂತೇಳಿ ಸಂಕಲ್ಪ ಮಾಡ್ತಾರಲ್ಲ ಅವ್ರು ಪಾರಾಗ್ತಾರೆ. ಒಬ್ಬಾರ ಕುಮಾಯಿ ಓ ಅದಕ್ಕೆ ಯಾವಾಗಲೂ ಪರಮಾರ್ಥ ಮಾಡ್ರಿ. ದಾಸೋಹ ಓದ್ರಿ, ದಿವಸ ಒಂದು ಸಮಾಸ, ಒಂದು ಸಂಕಲ್ಪ ಮಾಡ್ಕೊರಿ, ದಿವಸ ಒಂದು ಸಮಾಸ, ಎರಡು ಸೀರಿಯಲ್ ನೀವು ನೋಡೋದು ಬಿಟ್ರಿ ಅಂದ್ರೆ ದಿವಸ ಒಂದು ಸಮಾಸ ದಾಸೋಹನೂ ಆಗ್ತದೆ, ಭಜನಿನೂ ಆಗ್ತದೆ. ಆಮೇಲೆ ನೀವು ಭಜನೆಗೆ ನಿಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ದಾಂಧಲೆ ಮಾಡ್ತಾನಂತ ನೀವು ಭಜನೆ ಮಾಡಬೇಡ್ರಿ. ನಿಮ್ಮ ಜೋಡಿ ಮಕ್ಕಳನ್ನ ಕೂಡಿಸ್ಕೊಂಡು ಮಾಡಿ. ಅಂದ್ರೆ ನಾಳೆ ನಿಮ್ಮ ಮಕ್ಕಳನ್ನ ಗ್ಯಾರಂಟಿ ಹೇಳ್ತೀನಿ ನಾನು, ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಕಳಿಸೋದಿಲ್ಲ.
ಇರ್ಲಿಕ್ಕಂದ್ರೆ ಒಂದಿಲ್ಲ ಒಂದು ದಿವಸ ಕೆಟ್ಟ ಮತಿ ಮಾಡ್ಕೊಂಡು ಕೂಡು ಒಮ್ಮೆ ವೃದ್ಧಾಶ್ರಮಕ್ಕೆ ಹೋಗಿ ಬರ್ರಿ. ಹೀಗೆ ಅಕಸ್ಮಾತ್ ಅಲ್ಲಿ ಏನಿರ್ತನೋ ನಿಮಗೆ ನೋಡಿ ಬರ್ಲಿಕ್ಕೆ ಬರ್ತದೆ. ಅಲ್ಲಿ ಹೋಗಿ ನೋಡಿ ಬಂದಾಗ ಗೊತ್ತಾಗ್ತದೆ. ಅದು ಈ ಬರಬಾರ್ದಾಗಿತ್ತಂದ್ರೆ ಮಹಾರಾಜರು ಅಂತಾರೆ, ಅಹರ್ನಿಸಿ ಸದಾ ಪರಮಾರ್ಥ ಕರವ, ಅಹರ್ನಿಸಿ ಸದಾ ಪರಮಾರ್ಥ ಕರವ. ಓ ಪಾಯನ ಠೇವಾವ ಅಡಮಾರಿ. ಈ ಕಾಲೇನದಲ್ಲ ಹೆಜ್ಜೆ ಅಡ್ಡ ಮಾರ್ಗದಾಗ ಇಡಬೇಡ್ರಿ ಅಂತಾರೆ. ಎಷ್ಟು ಸತ್ಯದ ಅಂತಿರೋಗು ನೀನು. ಈಗ ನಾನು ಇದಕ್ಕೆ ಜನವಾಡಕ್ಕೆ ಬರಬೇಕಾಗ್ಯದ. ನಾ ಆ ಕಡೆ ಸಿಂದಗಿ ಕಡೆ ಈ ಹೆಜ್ಜೆ ಇಟ್ಟನೆ ಅಂದರೆ ಬರ್ತಾನೆ ನಾನು, ಎಂದೂ ಬರುವುದಿಲ್ಲ. ಗೌತಮ್ ಬುದ್ಧರಿಗೆ ಒಬ್ರು ಬಂದು ಕೇಳಿದ್ರಂತ, ಮಹಾರಾಜ್ ಮುಕ್ಕಾಬಲ ಕೌನ್ ಪೋನ್ಸೇ ಇಲ್ಲ ಅಂತ. ಮಹಾರಾಜ್ ಮುಕ್ತಿ ಮಾರ್ಗಕ್ಕೆ ಹೋಗಿ ಯಾರು ಮುಡ್ತಾರ ಅಂದ್ಕೂಡಲೇ ಅವ್ರು ಅಂದರು, ಯಾರು ಮೊದಲನೇ ಹೆಜ್ಜೆ ಸರಿಯಾದ ಹಾದಿಯೊಳಗೆ ಇಟ್ಟಿರ್ತಾರಲ್ಲ ಅವ್ರು ಮುಡ್ತಾರೆ. ಇರ್ಲಿಕ್ಕಂದ್ರೆ ಏನು ರೀ 80-90 ಗಾಡಿ ಹೊಡ್ಕೊತ ಹೋದೇವ್ರಿ, ನಾವು ಬರೋದಿಲ್ಲ. ಹೆಂಗೆ ಬರ್ತದೆ? ಜನವಾಡಿ ಈ ಕಡೆ ಅದ, ನೀ ಈ ಕಡೆ ಹೊಂಟಿ. ಹೌದಲ್ಲ? ಅದಕ್ಕೆ ಅಡಮಾರ್ಗಿ ಕೋಣಿ ಜನ ಜೆ ಜಾತಿಲ ತ್ಯಾತುನಿ ಕಾಡಿಲ ತು. ಆದರೂ ಸಹಿತ ಮಹಾರಾಜರು ಸಪ್ತಾಹದ ಮುಖಾಂತರ ನಮ್ಮ ಕಿವಿ ಗಡ್ಡಿ ಹಿಡಿತಾರೆ. ಎಳ್ಕೊಂಡು ಬಂದು ಮತ್ತೆ ಹಚ್ತಾರೆ, ಇದ್ದಂಗಿರೋ ಸಿದ್ದೇಶ್ವರ. ಏನೂ ಫರಕ್ ಆಗಿಲ್ಲ. ಅವರು ಆಟ್ ಮಾಡಿ ಸಪ್ತಾಹ ಮುಗಿದ್ರಾಗ ಎಳ್ಕೊಂಡು ಬಂದು ಸಪ್ತಾಹದಾಗ ಕೂಡಿಸ್ತಾರ. ಮುಂದೆ ನಿರೂಪಣೆ ಹೇ ಸದ್ಬುದ್ಧಿ ಹೋತಿ ಸ್ಥಳ ತ್ಯಾಗ ಹೋತ ಸವೇಚಿ ಜಾತಿ ಕಾಯ ಕರೂರೆ ಕ್ರಿಯಾಗಡೇನ ಆತುದವಿನ ರಾಮ ಮಜಕಣ್. ಇಲ್ಲಿದ್ದಾಗಷ್ಟೇ ಚಂದ ನಮ್ಮ ಮೂತಿ, ಹೊರಗೆ ನೋಡ್ಬೇಕಾದ್ರೆ. ಅದಕ್ಕೆ ಪಾಯನ ಠೇವಾ ಅಡಮಾರ್ಗಿ ಕೋಣಿ ಜನ ಜಾತು ಇಲ್ಲ ಅತ್ಯಾತು ನೀ ಕಾಡಿಲ್ಲ ತೋಚಿ ಜ್ಞಾನಿ ಅವನೇ ಜ್ಞಾನಿ, ಅವ್ರಿಗೆ ಜ್ಞಾನಿ ಅಂತಾರೆ. ನೀವು ಹೊಡ್ಯಾಂಗೆ ಹೊಡಿ ಬರೋದಾ ಗುರುಗಳು ಅಂತಲ್ಲಿ ಭೇಟಿ ಆಗ್ಲಿಕ್ಕೆ ಬಂದ್ಕೊಳ್ಳಿ. ಸಾಧನ ಏನು ಮಾಡ್ಲಿಕ್ಕತ್ತಿಪ್ಪ, ನಾಮಸ್ಮರಣೆ ಮಾಡ್ಲಿಕ್ಕತ್ತಿ ಕೇಳೋದು ಬಿಡೋದು. ಈ ಸರಿ ದ್ರಾಕ್ಷಿ ಎಷ್ಟು ಬಂತು ಬಿಲ್ ಅಂತ ಕೇಳಿದ್ರಿ. ಅಂಥ ಗುರುಗಳು ಇದ್ರಂದ್ರೆ ಶಿಷ್ಯಾಸನ ಲಾವಿತಿ ಸಾಧನ ನ ಕರಿವಿತಿ ಇಂದ್ರಿಯ ದಮನ ಐಶ್ಯ ಗುರು ಅಡಕ್ಯಾಂಚೆ ತೀನ ಮಿಳೇಲೆ ತರಿ ತಾಕ. ದುಡ್ಡಿಗೊಬ್ಬರು ಸಿಕ್ಕರು ಅಂಥವ್ರು ಒಗದು ಬಿಡ್ರಂಥವ್ರು. ಯಾಕಂದ್ರೆ ಅಡಮಾರ್ಗದೊಳಗೆ ಹೋಗಂಥವ್ರನ್ನ ಉದ್ಧರಾಯ ಜನ ಮಹಾದೋಷಿಗಳನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಂಥ ಸದ್ಗುರುನಾಥ ಅಡಮಾರ್ಗಿ ಕೋಣಿ ಜನಜೆ ಜಾತಿಲ ತ್ಯಾತುನಿ ಕಾಡಿಲ ತೋಚಿ ಜ್ಞಾನಿ ಖರಾ ತಾರಿ ದುಜಿಯಾಸಿ. ಇವರು ಮಾತ್ರ ಭವಸಾಗರವೊಂದಿಂದ ನಮ್ಮನ್ನು ಪಾರು ಮಾಡ್ಲಿಕ್ಕೆ ಬಂದಂಥ ಸದ್ಗುರುಗಳು ನಿಮಗೆ ಸಿಕ್ಕಾರ. ಇದೇ ಅಭಂಗ ಮತ್ತೊಮ್ಮೆ ನಮಗೆ ಎಲ್ಲಿ ಸಮಯ ಸಿಕ್ಕಾಗ, ನಮ್ಮಲ್ಲಿ ಸಿಗಲಿಲ್ಲ ಅಂದರೂ ಮತ್ತೊಂದು ಕಡೆ ನಮಗೆ ಸಾಕಷ್ಟು ಸಮಯ ಇದ್ದೇ ಇರ್ತದೆ. ಆವಾಗ ಅದನ್ನು ಬಿಡಿಸೋಣ. ತುಕೊಬ್ಬರಾಯರ ಅಭಂಗ ಅಂದರೆ ಹೆಂಗನು ಎಲ್ಲಿ ಬಿಡಿಸಿದ್ರು ಆನಂದೇ ಅದ. ನೀ ಇಲ್ಲರೇ ಬಿಡಿಸು, ಮತ್ತೊಂದು ಎಲ್ಲರೇ ಅದನ್ನ ತುಕಾರಾಮ್ ಮಹಾರಾಜರ ಅಭಂಗ ಕೀರ್ತನಾಗ ತೊಗೊಂಡಂದ್ರೆ ನೀ ಡೊಳ್ಳಿನ ಪದ್ನಾಗ ತೊಗೊಂಡ್ರು ಸಹ ಚಂದೇ ಅನ್ನಿಸ್ತದೆ. ಏನು ಹಂಗೆ ಇದು ಮಾಡು. ಅಡಮಾರ್ಗಿ ಕೋಣಿ ಜನ ಜೆ ಜಾತಿಲ ತ್ಯಾತುನಿ ಕಾಡಿಲ ತೋಚಿ ಜ್ಞಾನಿ ಖರ ತಾರಿ ದುಜಿ ಯಾಸಿ ವೇಳೋ ವೇಳ ತ್ಯಾಸಿ ಚ. ಕಳ್ಳ ನೋಡ್ರಿ, ತಿಳಿದು ಕೆಲಸ ಮಾಡಿದರೆ ಕೆಲಸ ಆಗ್ತದೆ. ಇವತ್ತು ಸೈಕಲ್ ಮೋಟ್ರ್ ಕೆಟ್ಟದಂತ ತಿಳ್ಕೊರಿ. ಅದನ್ನ ರಿಪೇರಿನೇ ಮಾಡೋಣಂತೆ ಸರಾಸರ ಇದ್ದದ್ದು ಬಿಚ್ಚಿದ್ರೆ ಇದ್ದಷ್ಟು ಕೆಟ್ಟು ಹೋಗಿಬಿಡ್ತದೆ. ನಿಮಗೆ ಅದ್ರಾಗ ತಿಳಿಬೇಕು. ಹಂಗೆ ಬಾರ ಅಭಂಗ ಯಾಕೆ ಇಟ್ಟರು ಅಂದ್ರೆ, ಎರಡನೇ ಅಭಂಗದಾಗ ತಿಳ್ಕೊಂಡು ಮಾಡ್ರಿ ಭಜನೆ ಅಂತಾರೆ. ನೀವು ಭಜನೆ ಜನಮತಿ ಗೇಲಾ ತುಕ ಅನ್ನೋ ತನಕನೂ ನಿಮಗೆ ಏನೂ ಖಬರೇ ಇರೋದಿಲ್ಲ. ಅಕಸ್ಮಾತ್ ಕುಕ್ಕರ್ 3 ಸೀಟಿ ಹೊಡಿತಂದ್ರೆ ಮತ್ತೆ ಜನಮತೆ ಮೂಳೆ ಶುರು ಮಾಡಬೇಕು. ನೀವು ಅದು ಇಳಿಸಿ ಬರೋದ್ರಾಗ ಎಲ್ಲಿಗೆ ನಿಂತಿರೋದು ನೆನಪಾರ್ತೀರಿ, ಮುಂದೆ ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ನೆನಪಾರ್ತೀರಿ. ಹೌದು, ಅದಕ್ಕೆ ತಿಳಿದು ಮಾಡ್ರಿ ಅಂತ ಅನ್ನೋ ಸಂಬಂಧ ಆ ಕಳ್ಳಿಗಾಗಿ ನಾನು ವಿಚಾರ ಮಾಡೀನಿ. ನಮ್ಮ ಜನರಿಗೆ ಹೇಳೋದು ಪಿಟು ಭಕ್ತಿ ಜಾಡಂಗೋರ ಕಳಿಕಾಳ ತಿದರಾರ ಅಹೋ ತುಕ ಮನೆ ಕರ ಜಯ ಜಯಕಾರೆ ಆನಂದ
ಡಂಗ್ರ ಹೊಡಿಲಿಕ್ಕೆ ಬಂದೆವು, ಹೊಡೆದು ಹೋಗ್ತೇವೆ. 2ನೇ ನಂಬರ್ದು 2ನೇ ಅಭಂಗದ ಅರ್ಥ ಇಷ್ಟದ ಅಂಥೇಳಿ ಬೇಕಾದ್ರೆ ನೆನಪಿಟ್ಟುಕೋರಿ. ಬೇಕಾದ್ರೆ ನಾವು ಹೊಡಿಲಿಕ್ಕೆ ಬಂದವರು ಜಾಡು ಸಂತಾಚೆ ಮಾರಾಯ ಹೊಡೆದು ಹೋಗಿಬಿಡ್ತೇವೆ. ಅವರಂದರು ಅಡಮಾರ್ಗಿ ಕೋಣಿ ಜನಜೆ ಜಾತಿಲ त्यातून काढील तोची ज्ञानी खरा तारी तुझी आसी वेळ वेळ त्याची शरण ಅಪ್ಪಣ ತರೇಲ ನವೇತನ ಮಲ. ಅವರೊಬ್ಬರೇ ಪಾರಾಗ್ಬೇಕಂತ ಮಾಡಿದ್ರಂದ್ರೆ ಅಲ್ಲೇ ರಾಮನಟ್ಟಿ ಒಳಗನೆ ಅಲ್ಲೇ ಅವ್ರು ಉದ್ಧಾರ ಆಗಿ ಹೋಗ್ಬಿಟ್ಟು ಸಾಕ್ಷಾತ್ಕಾರ ಆಗಿತ್ತು. ಕುಳ ಉದ್ಧಾರ ಇಲ್ಲ ಸರ್ವ ಅಂತಿತ್ತು. ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಾರ. ಇಷ್ಟರೇ ಮಾಡಿದ ಉಪಕಾರ, ಅವ್ರು ಮಾಡಿದ ಉಪಕಾರ ನೆನೆಸ್ರಿ. ಮನೆಗೆ ಬಂದಾಗ ಒಮ್ಮೆ ದಿವಸ ಬಿಟ್ಟು ಒಂದು 2 ದ್ವಾಸಿ ಮಾಡಿ ಹಾಕಿದ್ರಂದ್ರೆ ಮೊನ್ನೆ ಹೋದಾಗ ದ್ವಾಸಿ ನಮ್ಮ ಸಂಬಂಧ ಮಾಡ್ಯಾರಂತ ಎಷ್ಟು ಇದು ಮಾಡ್ತೇವೆ. ಮಹಾರಾಜರು ಪ್ರಪಂಚ ತ್ಯಾಗ ಮಾಡಿ ಬಂದು ನಿಮಗೆ ಈ ಮಾರ್ಗ ತೋರಿಸ್ಯಾರ. ಸ್ವಲ್ಪ ಲಕ್ಷ ಇಡೋಣ. ಎದಕ್ಕೆ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಇವರೆಲ್ಲ ಜನವಾಡ ಗ್ರಾಮದವ್ರು ಎಂಥ ಸಪ್ತಾಹ ಮಾಡ್ತಾರಂದ್ರೆ ಈ ಸಪ್ತಾಹ ನಮ್ಮ ಎಲ್ಲ ಸಪ್ತಾಹದೊಳಗೆ ವಿಶೇಷ ಸಪ್ತಾಹ ಅಂತ ತಿಳ್ಕೊರಿ ನೀವು. ಏನು ಇದು ವಿಶೇಷ ಸಪ್ತಾಹ. ವಿಶೇಷದೊಳಗೆ ವಿಶೇಷ ಯಾಕಂದ್ರೆ ಇಡೀ ಜನವಾಡದ ಗ್ರಾಮಸ್ಥರು ನಮ್ಮ ಮಹಾರಾಜರ ಅತ್ಯಂತ ಶ್ರದ್ಧಾವಾನ ಭಕ್ತರಿದ್ದಾರೆ. ಇಡೀ ಊರೇ ನಮ್ಮ ಮಹಾರಾಜರ ಭಕ್ತಿ ಮಾಡ್ತಾರೆ. ಅಂಥ ಒಂದು ಈ ಗ್ರಾಮ, ಅಲ್ಲಿ ನಡೆಯುವಂಥ ಇಂಥ ವೈಭವ ತುಂಬಿದಂಥ ಸಪ್ತಾಹ ನನಗನ್ನಿಸ್ತದ ಎಷ್ಟು ಸಾಧ್ಯದ ಅಷ್ಟು ಚಲೋ ವಿಚಾರಗಳನ್ನು ಶ್ರವಣ ಮಾಡುವ ಉದ್ದೇಶ ಇಟ್ಟುವರಿ. ಬರೀ ಊಟದಕ್ಕೆ ಅವಸರ ಆಯಿತು, ತಿನ್ನೋದಕ್ಕಾಯ್ತು, ಮತ್ತೊಂದಕ್ಕೆ ಅದಕ್ಕೋ ಯಾವುದಕ್ಕೆ ಅರ್ಥ ಇಲ್ಲ, ಅದಕ್ಕೆ ಸಮಯ ಹೆಚ್ಚು ಕಡಿದು ಬಿಟ್ಟು ಮಹಾತ್ಮರು ಬಂದಿರ್ತಾರೆ. ಚಲೋ ಮಹಾತ್ಮರಿಂದ ಕೆಲವೊಂದು ವಿಚಾರಗಳನ್ನು ಶ್ರವಣ ಮಾಡಿದ್ದನ್ನು ಮನನ ಮಾಡಿದ್ದನ್ನು ನಿಮ್ಮ ಜೀವನದಾಗ ಅಳವಡಿಸುವರೆ ಉದ್ಧಾರ ಆಗ್ಯಾಗ. ಟೊಬ್ಬಾರ ಕುಮಾಯಿ ಅದಕ್ಕೆ ಕೊನೆ ಚರಣದಾಗ ಅಂತಾರ, ತುಕಾಮಣೆ ಶರಣಗೇಲಿಯಾನೆ ಕಾಯ ಹೋತೆ ಫಲ ತುಕಾಮಣೆ ಕೂಳ. ಶರಣಾದ್ರೆ ಏನು ಫಲ ಸಿಗ್ತದೆ? ನೀವು ಉದ್ಧಾರ ಆಗಿ ಹೋಗ್ತೀರಿ, ಕೋಟಿ ಉದ್ಧಾರ ಆಗ್ತಾವಂದಾರ. ಅದಕ್ಕೆ ಕೊನೆ ಚರಣ ನೀವುಗಳೆಲ್ಲ ಆಲಿಸಿ ಇವತ್ತಿನ ಈ ಒಂದು ಸೇವೆಗೆ ನಾವು ವಿರಾಮ ಕೊಟ್ಟು ಶರಣಗೇಲಿಯಾನೆ ಕಾಯ ಹೋತೆ ಫಳ, ಶರಣಗೇಲಿಯಾನೆ ಕಾಯ ಹೋತೆ ಫಳ. शरणगेलियाने काय होते फळ, शरणगेलियाने काय होते फळ. शरणगेलियाने काय होते फळ. मणे कुळ उद्धरिले ತುಕಾರಾಮ್ ಮಹಾರಾಜರು ಅಂತಾರ. ಇದನ್ನ ನಾ ಅನ್ನೋದಿಲ್ಲ, ಕುಲಕೋಟಿಗಳು ಉದ್ಧಾರ ಆಗ್ತಾವ ಅಂತ ಹೇಳ್ಯಾರ ಅವರು. ನಮ್ಮ ಕುಲ ಉದ್ಧಾರ ಆಗ್ತದ, ನಾವೊಬ್ಬರು ಉದ್ಧಾರ ಆಗುದು ಏನು ದೊಡ್ಡಾಗದಲ್ಲ. ಅಪ್ಪಣ ತರ ಇಲ್ಲ ನಾವೇತನವಲ್ಲ. ನೀವೊಬ್ಬ ಉದ್ಧಾರ ಆಗಿ ಹೋದ್ರೇನಾಯ್ತು? ನಿನ್ನ ಮಕ್ಕಳು ಉದ್ಧಾರ ಆಗಬೇಕು, ನಿನ್ನ ಮೊಮ್ಮಕ್ಕಳು ಉದ್ಧಾರ ಆಗಬೇಕು. ಹಿಂದಿಯಲ್ಲಿ ಬಂದು ಹೋಗ್ಯಾರಲ್ಲ ಇವ್ರು ನಿಮ್ಮ ಪೂರ್ವಜರು, ಅವರು ಉದ್ಧಾರ ಆಗಬೇಕು. ಎದರಿಂದ ಆಗ್ತದೆ ಅಂತಂದ್ರೆ ಇಂಥ ಮಹಾತ್ಮರಿಗೆ ಶರಣ ಹೋಗುವುದರಿಂದ, ಇಂಥ ಸದ್ಗುರುಗಳಿಗೆ ಶರಣ ಹೋಗುದ. ತುಕಾಮಣೆ ಕುಳ ಉದ್ಧರಿಲೆ शरणगेलियाने काय होते फळ, तुकामणे कुळ. तुकामणे कुळ उद्धरिले, शरणगेलियाने काय होते फळ, तुकामणे कुळ उद्धरिले उद्धारिले.
अनिति सदा परमार्थक अनिति सदा परमार्थक पायन ठेवा वाडमार्गी अनिति सदा अनिति सदा परमार्थ परमार्थ कल्पायुष्य व्हावी तया कुळा माझ्या सगळा हरीच्या दासा कल्पनेची बाधा न हो कोण काळे ही संत मंडळी सुखी असो अहंकाराच्या वारान लागो रासा माझा विठुदासा भाविकाशी नामा म्हणे तया असावे कल्याण ज्या मुख निदान पाण ठोपार कुमाई ठोपार कुमाई ठोपार कुमाई सोना पुंडली ज्ञानदे